ನಮಸ್ಕಾರ ವೀಕ್ಷಕರೇ, ಧ್ರುವವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಮನೆದೇವರ ಕೃಪಾ ಆಶೀರ್ವಾದದಿಂದ ಹಾಗೂ ನಮ್ಮ ತಂದೆ ತಾಯರ ಆಶೀರ್ವಾದದಿಂದ ಮತ್ತು ನಮ್ಮ ವಾಸ್ತುಗುರುಗಳಾದಂಥ ಶ್ರೀ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ. ಇವತ್ತಿನ ಸಂಚಿಕೆ ಉಚ್ಚ ಸ್ಥಾನ ಮತ್ತು ನೀಚ ಸ್ಥಾನ. ಉಚ್ಚ ಸ್ಥಾನ ಎಲ್ಲಿ ಬರುತ್ತೆ ಮತ್ತು ನೀಚ ಸ್ಥಾನ ಎಲ್ಲಿ ಬರುತ್ತೆ ಮತ್ತು ಅದರಿಂದ ಆಗು ಹೋಗುಗಳು ಏನು, ಅದು ನಮ್ಮ ಮೇಲೆ ಯಾವ ರೀತಿ ಪ್ರಭಾವಗಳನ್ನು ಬೀರುತ್ತೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ವೀಕ್ಷಕರೇ, ಇದು ಒಂದು ಸೈಟು ಅಥವಾ ನಮ್ಮ ಜಮೀನು ಇರಬಹುದು. ಈ ಜಾಗಗಳಲ್ಲಿ ಎಲ್ಲಿ ಉಚ್ಚ ಸ್ಥಾನ ಬರುತ್ತೆ ಮತ್ತು ಎಲ್ಲಿ ನೀಚ ಸ್ಥಾನಗಳು ಬರುತ್ತೆ ಅನ್ನುವುದನ್ನು ಇಲ್ಲಿ ನಿಮಗೆ ವಿವರವಾಗಿ ನಾನು ತಿಳಿಸಿಕೊಡುತ್ತೇನೆ. ಇಲ್ಲಿ ಫಸ್ಟ್ ದಿಕ್ಕುಗಳು ಯಾವ ಕಡೆಗೆ ಬರುತ್ತೆ, ಯಾವ್ಯಾವ ದಿಕ್ಕು ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ತಿಳಿದುಕೊಂಡು ಯಾವ ಸ್ಥಾನದಲ್ಲಿ ಉಚ್ಚ ಸ್ಥಾನ ಬರುತ್ತೆ, ಯಾವ ಸ್ಥಾನದಲ್ಲಿ ನೀಚ ಸ್ಥಾನ ಬರುತ್ತೆ. ಉಚ್ಚ ಸ್ಥಾನ ಅಂತಂದ್ರೆ ಶುಭ ಸ್ಥಾನ ಅಥವಾ ಒಳ್ಳೆ ಸ್ಥಾನ ಅಂತ ಹೇಳ್ಬಿಟ್ಟು ಹೇಳ್ಬೋದು, ಜಾಗವಂತ ಹೇಳ್ಬೋದು. ಅದೇ ನೀಚ ಸ್ಥಾನ ಅಂತಂದ್ರೆ ಅದು ಕೆಟ್ಟ ಸ್ಥಾನವಾಗಿರುತ್ತದೆ. ನಾವು ಆ ದಿಕ್ಕಿನ ಕಡೆಗೆ ಮೂಮೆಂಟ್ ಮಾಡಿದಾಗ ಅಥವಾ ಆ ಕಡೆಗೆ ಓಡಾಡಿದಾಗ ಆ ಸ್ಥಾನದಿಂದ ನಮಗೆ ಕೆಟ್ಟದಾಗಿ ಪ್ರಭಾವಗಳನ್ನು ಬೀರುವಂತ ಸ್ಥಾನಕ್ಕೆ ನಾವು ನೀಚ ಸ್ಥಾನ ಅಂತ ಹೇಳ್ತೇವೆ. ಉಚ್ಚ ಸ್ಥಾನ ಅಂತಂದ್ರೆ ಆ ದಿಕ್ಕಿನ ಕಡೆಗೆ ನಾವು ಓಡಾಡುವುದರಿಂದ ಅಲ್ಲಿ ನಮಗೆ ಶುಭ ಫಲಗಳು ದೊರೆಯುತ್ತವೆ. ಹಾಗಾಗಿ ಇಲ್ಲಿ ಉಚ್ಚ ಸ್ಥಾನ ಎಲ್ಲಿ ಬರುತ್ತೆ ಮತ್ತು ನೀಚ ಸ್ಥಾನ ಎಲ್ಲಿ ಬರುತ್ತೆ ಅನ್ನೋದನ್ನ ನಿಮಗೆ ಇಲ್ಲಿ ಈ ಸಂಚಿಕೆಯಲ್ಲಿ ವಿವರವಾಗಿ ತಿಳಿಸುತ್ತೇನೆ. ಇಲ್ಲಿ ನಾವು ಸ್ಥಾನಗಳನ್ನ ಅಂದ್ರೆ ದಿಕ್ಕುಗಳು ಯಾವ ಕಡೆ ಬರುತ್ತೆ ಅನ್ನೋದು ಮೊದಲು ನಾವು ತಿಳ್ಕೊಳ್ಬೇಕು. ಇದು ನಾವು ತೋರಿಸುವಂತ ದಿಕ್ಕುಗಳು, ನಾವು ಉತ್ತರ ದಿಕ್ಕಿಗೆ ಡಿಗ್ರಿ ನೋಡಿದಾಗ 0 ಡಿಗ್ರಿ ಬರುತ್ತೆ, ಪೂರ್ವಕ್ಕೆ ಬಂದಾಗ 90 ಡಿಗ್ರಿ ಬರುತ್ತೆ, ಅದೇ ರೀತಿ ದಕ್ಷಿಣ ದಿಕ್ಕಿಗೆ ಬಂದಾಗ 180 ಡಿಗ್ರಿ ಬರುತ್ತೆ ಮತ್ತು ಪಶ್ಚಿಮ ದಿಕ್ಕಿಗೆ ನೋಡಿದಾಗ 270 ಡಿಗ್ರಿ. ನಾವು ಇದು ಯಾವುದೇ ಸಲಹೆಗಳನ್ನು ಕೊಟ್ಟರೆ ಇದು 90 ಡಿಗ್ರಿ ಪೂರ್ವ ದಿಕ್ಕಿಗೆ ಇದ್ದಾಗ ಇದು ಸರಿಯಾಗಿ ಕೊಡುವಂತ ಸಜೆಷನ್ಸ್ಗಳು ಅಥವಾ ಸಲಹೆಗಳು. ಡಿಗ್ರಿ ಬದಲಾವಣೆಗಳಾದಾಗ ಅಲ್ಲಿ ದಿಕ್ಕುಗಳು ಕೂಡ ಬದಲಾವಣೆ ಆಗುತ್ತೆ. ನಾವು ಇಲ್ಲಿ ನೋಡ್ತಾ ಇರೋದು ಡಿಗ್ರಿ ಕರೆಕ್ಟಾಗಿ ಇದ್ದಾಗ 90 ಡಿಗ್ರಿ ಅಥವಾ ಉತ್ತರ ದಿಕ್ಕಿಗೆ 0 ಡಿಗ್ರಿ ಇದ್ದಾಗ ಈ ಹೇಳುವಂತ ಇದು ಸರಿಯಾಗಿ ಅನ್ವಯವಾಗುತ್ತದೆ. ಡಿಗ್ರಿ ಬದಲಾವಣೆ ಇದ್ದಾಗ 10 ಡಿಗ್ರಿ 15 ಡಿಗ್ರಿ ಇದ್ದಾಗ ದಿಕ್ಕುಗಳು ಕೂಡ ಬದಲಾವಣೆಗಳಾಗ್ತವೆ. ಆದ್ದರಿಂದ ಇಲ್ಲಿ ನಾವು ನೇರವಾಗಿ ತೆಗೆದುಕೊಳ್ಳುವಂತಹದ್ದು ಪಕ್ಕ ಡಿಗ್ರಿಗಳಿದ್ದಾಗ 0 ಉತ್ತರಕ್ಕೆ 0 ಡಿಗ್ರಿ, ಪೂರ್ವಕ್ಕೆ 90 ಡಿಗ್ರಿ ಇದ್ದಾಗ ಇದು ಯಾವ ದಿಕ್ಕಿಗೆ ಎಲ್ಲೆಲ್ಲಿ ಹೇಗೆ ಬರುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಇದು ಪೂರ್ವ, ಇದು ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯವ್ಯ, ಉತ್ತರ ಮತ್ತು ಈಶಾನ್ಯ. ಈ ರೀತಿ ಈ 8 ದಿಕ್ಕುಗಳು. ಈ ದಿಕ್ಕುಗಳಲ್ಲಿ ಯಾವ ದಿಕ್ಕುಗಳು ನಮಗೆ ಅನುಕೂಲ ಅಥವಾ ಶುಭ ಅಥವಾ ಅಶುಭ ಅಂದ್ರೆ ಉಚ್ಚ ಸ್ಥಾನ ಶುಭ ದಿಕ್ಕುಗಳು, ನೀಚ ಸ್ಥಾನ ಕೆಟ್ಟ ದಿಕ್ಕುಗಳು, ಇಲ್ಲಿ ಯಾವ್ಯಾವ ಬರುತ್ತೆ ಅನ್ನೋದನ್ನ ನಾವು ನೋಡೋಣ. 8 ಸ್ಥಾನಗಳನ್ನು ನಾವು ಮಾಡಿದಾಗ ಅಥವಾ 9 ಇದನ್ನ ಡಿವೈಡ್ ಮಾಡಿದಾಗ ಈ ಪೂರ್ವ ದಿಕ್ಕಿನಲ್ಲಿ ತೆಗೆದುಕೊಂಡಾಗ ಇದು ಪೂರ್ವ ಆಗ್ನೇಯ ಆಗುತ್ತೆ. ಆನಂತರ ಈ ಕಡೆಗೆ ದಕ್ಷಿಣ ಆಗ್ನೇಯ ಬರುತ್ತೆ ಮತ್ತು ಇದು ದಕ್ಷಿಣ ನೈಋತ್ಯ, ಇದು ಪಶ್ಚಿಮ ನೈಋತ್ಯ, ಇದು ಪಶ್ಚಿಮ ವಾಯವ್ಯ ಮತ್ತು ಇದು ಉತ್ತರ ವಾಯವ್ಯ, ಇದು ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯ. ಈ ರೀತಿಯಾಗಿ ನಾವು ಡಿವೈಡ್ ಅನ್ನು ಮಾಡ್ಕೋತೀವಿ. ಇಲ್ಲಿ ಪೂರ್ವ ದಿಕ್ಕು ಬಂದಾಗ ನಾವು ಓಡಾಡಬೇಕಾದ್ರೆ ನಮ್ಮ ಜಮೀನು ಆಗ್ಬಹುದು ಅಥವಾ ನಮ್ಮ ಜಾಗಗಳಲ್ಲಿ ನಾವು ಎಂಟ್ರಿ ಕೊಡಬೇಕಾದ್ರೆ ಉಚ್ಚ ಸ್ಥಾನಗಳಲ್ಲಿ ಎಂಟ್ರಿ ಕೊಟ್ಟಾಗ ನಮಗೆ ಶುಭ ಫಲಗಳು ಜಾಸ್ತಿ ಇರುತ್ತವೆ. ಈಗ ಪೂರ್ವ ದಿಕ್ಕಿನ ಕಡೆಗೆ ರೋಡ್ ಇದ್ದಾಗ ಈ ಕಡೆಗೆ ನಾವು ಓಡಾಡಬೇಕಾದಾಗ ಇಲ್ಲಿ ಪೂರ್ವ ದಿಕ್ಕಿಗೆ ಈ ಸ್ಥಾನಗಳಲ್ಲಿ ಪೂರ್ವ ದಿಕ್ಕಿನ ಕಡೆಗೆ ಇಲ್ಲಿ ಬರುವ ಸ್ಥಾನದಲ್ಲಿ ನಾವು ಇದು ಉಚ್ಚ ಸ್ಥಾನ ಅಂತ ಹೇಳ್ತೀವಿ. ಉಚ್ಚ ಸ್ಥಾನ ಈ ದಿಕ್ಕಿನ ಕಡೆಗೆ ನಾವು ಎಂಟ್ರಿ ಕೊಡ್ಬೋದು. ಮನೆ ಬಾಗಿಲ ಇಡುವುದಾಯ್ತು ಅಥವಾ ನಾವು ಜಮೀನಲ್ಲಿ ಓಡಾಡುವಂತಹದ್ದಾಯ್ತು ಅಥವಾ ನಾವು ಗೇಟ್ ಇಡುವಂತಹದ್ದಾಯ್ತು. ಈ ಸ್ಥಾನಗಳಲ್ಲಿ ಎಂಟ್ರಿ ಕೊಟ್ಟಾಗ ನಮಗೆ ಶುಭ ಫಲಗಳು ಸಿಗುತ್ತವೆ. ಅದಲ್ಲದೆ ಇಲ್ಲಿಂದ
ನಾವು ಪೂರ್ವ ಆಗ್ನೇಯ ಅಂತ ಹೇಳ್ತೇವೆ. ಪೂರ್ವ ಆಗ್ನೇಯ ಸ್ಥಾನದಲ್ಲಿ ಬಂದಾಗ ಪೂರ್ವ ಆಗ್ನೇಯ ದಿಕ್ಕಿಗೆ ಇದು ನೀಚ ಸ್ಥಾನ ಅಂತ ಹೇಳ್ತೇವೆ. ಯಾವುದೇ ರೀತಿ ಇಲ್ಲಿ ನಮಗೆ ಮನೆ ಎಂಟ್ರಿ ಕೊಡುವುದಾಯ್ತು ಅಥವಾ ಜಾಗಕ್ಕೆ ಎಂಟ್ರಿ ಕೊಡುವಂಥದ್ದು, ಗೇಟ್ ಎಂಟ್ರಿ ಕೊಡುವಂಥದ್ದು ಈ ಜಾಗದಿಂದ ಕೊಡಬಾರದು. ಇಲ್ಲಿ ಕೊಟ್ಟರೆ ನಮಗೆ ಅಶುಭ ಫಲಗಳು ಜಾಸ್ತಿ ಸಿಗುತ್ತವೆ. ಅದಲ್ಲದೆ ಇದು ದಕ್ಷಿಣ ಆಗ್ನೇಯದಲ್ಲಿ ನಾವು ತೆಗೆದುಕೊಂಡಾಗ ದಕ್ಷಿಣ ಆಗ್ನೇಯ ಅನ್ನೋದು ಇದು ಕೂಡ ಇದು ಉಚ್ಚ ಸ್ಥಾನ ಆಗುತ್ತೆ. ಈ ಸ್ಥಾನದಲ್ಲಿ ನಾವು ಎಂಟ್ರಿ ಕೊಡಬಹುದು. ಇದು ದಕ್ಷಿಣ ಆಗ್ನೇಯ ಕೂಡ ಇದು ಉಚ್ಚ ಸ್ಥಾನ ಆಗುತ್ತೆ. ಇಲ್ಲಿ ದಕ್ಷಿಣ ದಿಕ್ಕಿಗೆ ನಾವು ಏನಾದ್ರೂ ಬಾಗ್ಲ ಕೊಡಬೇಕಾದಾಗ ಅಥವಾ ದಕ್ಷಿಣ ದಿಕ್ಕಿಗೆ ರೋಡ್ ಏನಾದ್ರು ಇದ್ದಾಗ, ಈ ದಿಕ್ಕಿಗೆ ರೋಡ್ ಏನಾದ್ರು ಇದ್ದಾಗ ದಕ್ಷಿಣ ದಿಕ್ಕಿನ ಬಾಗಿಲು ಕೊಡಬೇಕಾದ್ರೆ ತುಂಬಾ ವಿಚಾರ ಮಾಡಿಕೊಡ್ಬೇಕಾಗತ್ತೆ. ಇಲ್ಲಿ ನಾವು ಈ ಸ್ಥಾನವನ್ನು 9 ಭಾಗ ಮಾಡಿದಾಗ ಇಲ್ಲಿ ನಮಗೆ ಇಲ್ಲಿಂದ 5ನೇ ಸ್ಥಾನದ ಒಳಗಡೆಗೆ ನಮಗೆ ಬಾಗಿಲುಗಳು ಬಂದಾಗ ಇದು ಮಧ್ಯಭಾಗದಿಂದ ಈ ಕಡೆಗೆ ನಾವು ಬಾಗಿಲುಗಳು ಕೊಟ್ಟಾಗ ಇದು ನಮಗೆ ಅನುಕೂಲ ಆಗುತ್ತೆ. ಈ ಡಿಗ್ರಿಗೂ ಉತ್ತಮವಾಗಿದ್ದಾಗ ದಕ್ಷಿಣ ಬಾಗಿಲು ಕೊಟ್ಟರೆ ಆ ಮನೆಗೆ ಅಥವಾ ಸಪೋರ್ಟ್ ಮಾಡುವಂಗಿತ್ತು ಅಂದ್ರೆ ದಕ್ಷಿಣ ಬಾಗಿಲವನ್ನು ಕೊಡಬಹುದು. ಅದೇ ರೀತಿ ಆ ಮನೆಯಲ್ಲಿ ಈ ಸ್ಥಾನವು ಅಂದ್ರೆ ದಕ್ಷಿಣ ಸ್ಥಾನವು ಯಾರಿಗೂ ಸಪೋರ್ಟ್ ಇಲ್ಲ ಅಂತಂದ್ರೆ ದಕ್ಷಿಣ ಬಾಗಿಲು ಕೊಡಬೇಕಾದ್ರೆ ತುಂಬಾ ವಿಚಾರ ಮಾಡಿ ಕೊಡ್ಬೇಕಾಗತ್ತೆ. ಇದು ಕೂಡ ಇಲ್ಲಿಂದ ಈಚೆ ಕೂಡ ನಾವು ಬಾಗಿಲವನ್ನ ಇಡಬಹುದು. ಆದ್ರೆ ದಕ್ಷಿಣ ಭಾಗದಲ್ಲಿ ತುಂಬಾ ವಿಚಾರ ಮಾಡಿಬಿಟ್ಟು ಕೊಡಬೇಕಾಗತ್ತೆ. ಅದಲ್ಲದೆ ನೈಋತ್ಯ ದಿಕ್ಕು, ಇದು ದಕ್ಷಿಣ ನೈಋತ್ಯ ದಿಕ್ಕು, ಇದು ಕೂಡ ನೀಚ ಸ್ಥಾನ ಇರುವುದರಿಂದ ಈ ಭಾಗದಲ್ಲಿ ಈ ಸ್ಥಾನದಲ್ಲಿ ನಾವು ಎಂಟ್ರಿ ಕೊಟ್ಟಾಗ ಎಲ್ಲ ರೀತಿ ತೊಂದರೆಗಳು ಇಲ್ಲಿ ಉದ್ಭವವಾಗುತ್ತವೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ದಕ್ಷಿಣ ನೈಋತ್ಯದಲ್ಲಿ ನೀಚ ಸ್ಥಾನದಲ್ಲಿ ಯಾವುದೇ ರೀತಿ ಎಂಟ್ರಿಯನ್ನ ಕೊಡಬಾರದು. ಪಶ್ಚಿಮ ನೈಋತ್ಯ ಕೂಡ ಇದು ಕೂಡ ನೀಚ ಸ್ಥಾನವಾಗಿರುವುದರಿಂದ ಈ ನೀಚ ಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಎಂಟ್ರಿಗಳನ್ನ ಕೊಡಬಾರದು. ಮತ್ತು ಅದಲ್ಲದೆ ಪಶ್ಚಿಮ ಭಾಗ, ಈ ಪಶ್ಚಿಮದಲ್ಲಿ ನಾವು ಇದು ಉಚ್ಚ ಸ್ಥಾನ ಬರುತ್ತೆ. ಪಶ್ಚಿಮದಲ್ಲಿ ಇಲ್ಲಿ ನಾವು ಎಂಟ್ರಿಯನ್ನ ಕೊಡಬಹುದು, ಉಚ್ಚ ಸ್ಥಾನ. ಪಶ್ಚಿಮ ದಿಕ್ಕು ಇದು ಕೂಡ ಒಳ್ಳೆ ದಿಕ್ಕು ಇರುವುದರಿಂದ ಇದು ನಾವು ಹೇಳುತ್ತಾ ಇರೋದು ಎಲ್ಲ ಪಕ್ಕ ಡಿಗ್ರಿ ಇದ್ದಾಗ, ಅಂದ್ರೆ ಪೂರ್ವಕ್ಕೆ 90 ಡಿಗ್ರಿ, ಉತ್ತರಕ್ಕೆ 0 ಡಿಗ್ರಿ ಇದ್ದಾಗ, ದಕ್ಷಿಣಕ್ಕೆ 180 ಡಿಗ್ರಿ, ಪಶ್ಚಿಮಕ್ಕೆ 270 ಡಿಗ್ರಿ ಇದ್ದಾಗ ಇದು ಅನ್ವಯಿಸುವಂಥದ್ದು. ಅದೇ ಡಿಗ್ರಿ ಚೇಂಜ್ ಇದ್ದಾಗ ಈ ಸ್ಥಾನಗಳು ಬದಲಾಗುತ್ತವೆ. ಆದ್ದರಿಂದ ಆ ಸ್ಥಾನದಲ್ಲಿ ನಾವು ಎಂಟ್ರಿ ಕೊಡಬೇಕಾದ್ರೆ ಸೂಕ್ಷ್ಮವಾಗಿ ಕಂಪಾಸ್ ಮೂಲಕ ನಾವು ಡಿಗ್ರಿಯನ್ನು ಚೆಕ್ ಮಾಡಿಬಿಟ್ಟು ಆಮೇಲೆ ಇದರ ಡಿಸಿಷನ್ ಅನ್ನ ನಾವು ತಗೋಬೇಕಾಗತ್ತೆ. ಈ ಬಾಗಿಲುಗಳು ಇಡಬೇಕಾದ್ರೆ ಅಥವಾ ಎಂಟ್ರಿಗಳು ಇಡಬೇಕಾದ್ರೆ ತುಂಬಾ ಹುಷಾರವಾಗಿ ಉಚ್ಚ ಸ್ಥಾನಗಳಲ್ಲಿ ನಾವು ಎಂಟ್ರಿಯನ್ನ ಕೊಡಬೇಕು. ನೀಚ ಸ್ಥಾನದ ಇತ್ತಂದ್ರೆ ಆ ನೀಚ ಸ್ಥಾನದಲ್ಲಿ ಅದನ್ನ ಅವಾಯ್ಡ್ ಮಾಡಬೇಕು. ಅದಲ್ಲದೆ ಇದು ಪಶ್ಚಿಮ ವಾಯವ್ಯ ಕೂಡ ಇದು ಉಚ್ಚ ಸ್ಥಾನ ಇರುವುದರಿಂದ ಇಲ್ಲಿ ಕೂಡ ನಾವು ಎಂಟ್ರಿ ಕೊಡಬಹುದು. ಇದು ಪಶ್ಚಿಮ ವಾಯವ್ಯ ಕೂಡ ಇದು ಉಚ್ಚ ಸ್ಥಾನ ಇರುವುದರಿಂದ ಇಲ್ಲಿ ಶುಭ ಫಲಗಳು ಕೂಡ ಸಿಗುತ್ತವೆ. ನಾವು ಈ ಜಾಗದಿಂದ ಮನೆಗಾಯಿತು ಅಥವಾ ಭೂಮಿ ಜಮೀನುಗಳಿಗೆ ಈ ಜಾಗಗಳಿಂದ ನಾವು ಎಂಟ್ರಿ ಕೊಟ್ಟಾಗ ಅಲ್ಲಿ ನಮಗ ಶುಭ ಫಲಗಳು ಕೊಡುತ್ತವೆ. ಆನಂತರ ಉತ್ತರ ವಾಯವ್ಯ ಅನ್ನೋ ಸ್ಥಾನ ಏನಿದೆಯಲ್ಲ ಇದು ನೀಚ ಸ್ಥಾನ. ಈ ಉತ್ತರ ವಾಯವ್ಯದಲ್ಲಿ ಯಾವುದೇ ಕಾರಣಕ್ಕೂ ನಾವು ಎಂಟ್ರಿ ಕೊಡಬಾರದು. ಮನೆಗೆ ಬಾಗಿಲು ಇಡುವುದಾಯ್ತು ಅಥವಾ ಗೇಟ್ ಇಡುವುದಾಯ್ತು ಅಥವಾ ನಮ್ಮ ಭೂಮಿಗೆ ನಾವು ಹೋಗುವುದಾಯ್ತು, ಈ ದಿಕ್ಕಿನ ಕಡೆಗೆ ನೀಚ ಸ್ಥಾನವಾಗಿರುವುದರಿಂದ ಇಲ್ಲಿ ಓಡಾಡುವುದರಿಂದ ಇಲ್ಲಿ ನಮಗೆ ಕೆಟ್ಟ ಪರಿಣಾಮಗಳು ಬೀರುವುದರಿಂದ ಈ ಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಎಂಟ್ರಿ ಕೊಡಬಾರದು. ಉತ್ತರ ದಿಕ್ಕು ಇದು ಉಚ್ಚ ಸ್ಥಾನದಲ್ಲಿ ಇರುವುದರಿಂದ ನಾವು ಈ ಕಡೆಗೆ ಓಡಾಡುವುದನ್ನ ಮಾಡಬೇಕು. ಇದು ಕೂಡ ನಮಗೆ ಶುಭ ಫಲಗಳನ್ನ ಕೊಡುತ್ತದೆ. ಉಚ್ಚ ಸ್ಥಾನವಾಗಿರುವುದರಿಂದ ಈ ಭಾಗದಲ್ಲಿ ಓಡಾಡುವುದರಿಂದ ನಮಗೆ ಒಳ್ಳೆಯದಾಗುತ್ತೆ ಅಥವಾ ಶುಭ ಫಲಗಳು ಕೂಡ ಇಲ್ಲಿ ದೊರೆಯುತ್ತದೆ. ಅದಲ್ಲದೆ ಇದು
ಪೂರ್ವ ಈಶಾನ್ಯ ಭಾಗದಲ್ಲಿ ಕೂಡ ಇದು ಉಚ್ಚ ಸ್ಥಾನವಾಗಿರುವುದರಿಂದ ಈ ದಿಕ್ಕಿನ ಕಡೆಗೆ ನಾವು ಓಡಾಡುವುದರಿಂದ ಇಲ್ಲಿ ನಮಗೆ ಅನುಕೂಲತೆಗಳು ಜಾಸ್ತಿ ಆಗುತ್ತವೆ. ಈ ರೀತಿಯಾಗಿ ನಮ್ಮಲ್ಲಿ ನಮ್ಮ ಜಾಗ ಅಥವಾ ನಮ್ಮ ಭೂಮಿ ಜಮೀನುಗಳಿಗೆ ನಾವು ಓಡಾಡಬೇಕಾದರೆ ಇಲ್ಲಿ ಉಚ್ಚ ಸ್ಥಾನದಲ್ಲಿ ನಾವು ಎಂಟ್ರಿ ಕೊಟ್ಟಾಗ ನಮಗೆ ಶುಭ ಫಲಗಳು ದೊರಕುತ್ತವೆ. ಅದೇ ನೀಚ ಸ್ಥಾನದಲ್ಲಿ ನಾವು ಆ ಕಡೆಗೆ ಓಡಾಡುವುದರಿಂದ ನಮಗೆ ಅಶುಭ ಫಲಗಳು ಅಥವಾ ಸಮಸ್ಯೆಗಳು ಹೆಚ್ಚಿಗೆಯಾಗಿ ಹೊರಹೊಮ್ಮುತ್ತವೆ. ಹೀಗಾಗಿ ಯಾವುದೇ ಕಾರಣಕ್ಕೆ ನೀಚ ಸ್ಥಾನಗಳಲ್ಲಿ ಓಡಾಡುವುದನ್ನ ಮಾಡಬಾರದು. ಉಚ್ಚ ಸ್ಥಾನಗಳನ್ನ ನಾವು ಉಪಯೋಗಿಸಿಕೊಂಡು ನಾವು ಅನುಕೂಲತೆಗಳನ್ನ ಮಾಡಿಕೊಳ್ಳಬೇಕು. ಈ ಸ್ಥಾನ ನೀಚ ಸ್ಥಾನಕ್ಕೂ ಇರುವ ವ್ಯತ್ಯಾಸ ಏನೋ, ಅದರಿಂದ ಆಗುವ ಲಾಭ ನಷ್ಟಗಳೇನು ಅನ್ನೋದರ ಬಗ್ಗೆ ಇನ್ನೂ ವಿವರವಾಗಿ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ವಿವರವಾಗಿ ಈ ದಿಕ್ಕಿಗಳಲ್ಲಿ ಯಾವ್ಯಾವ ಉಚ್ಚ ಸ್ಥಾನದಲ್ಲಿ ನಾವು ಓಡಾಡಿದರೆ ಏನಾಗುತ್ತೆ ಮತ್ತು ನೀಚ ಸ್ಥಾನದಲ್ಲಿ ಓಡಾಡಿದರೆ ನಮಗೆ ಯಾವ ರೀತಿ ತೊಂದರೆಗಳಾಗುತ್ತೆ ಅನ್ನೋದನ್ನು ವಿವರವಾಗಿ ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಮತ್ತು ಇದನ್ನ ಬೇರೆಯವರಿಗೂ ಕೂಡ ಹಂಚಿ. ಬಾಗಿಲುಗಳನ್ನು ಇಟ್ಟುಕೊಂಡು ತೊಂದರೆಗಳನ್ನ ಅನುಭವಿಸ್ತಾ ಇದ್ದರೆ ಅಲ್ಲಿ ಬದಲಾವಣೆ ಮಾಡಿಕೊಂಡು ಅವರ ಜೀವನದಲ್ಲಿ ಆಗುವಂತ ತೊಂದರೆಗಳಿಗೆ ಕಡಿವಾಣ ಹಾಕಿಬಿಟ್ಟು ಅವರು ಒಳ್ಳೆ ಸುಖ ಜೀವನ ಸಾಗಿಸಲಿ ಅಂತ ಹೇಳುತ್ತಾ ಇವತ್ತಿನ ಈ ಸಂಚಿಕೆಯು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಇನ್ನೊಂದು ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.